ಆರ್ಎಸ್ಎಸ್ಗೆ 100 ವರ್ಷ ಭರ್ತಿಯಾದಂತ ಬೆನ್ನಲ್ಲೇ ಶಾಕ್ ಫಿಕ್ಸ್ ಆಗಿದ್ಯಾ? ಆರ್ಎಸ್ಎಸ್ಗೆ 100 ವರ್ಷ ಭರ್ತಿಯಾದಂತ ಬೆನ್ನಲ್ಲೇ ಇದೀಗ ಶಾಕ್ ಫಿಕ್ಸ್ ಆಗಿದ್ಯಾ? ಆರ್ಎಸ್ಎಸ್ ಬ್ಯಾನ್ ಮಾಡುವಂತೆ ಸಚಿವರು ಆಗ್ರಹವನ್ನ ಮಾಡಿದ್ದಾರೆ. ಅತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡ್ರೆ ಇತ್ತ ಬಿಜೆಪಿ ಕೂಡ ಸವಾಲನ್ನ ಹಾಕಿದೆ. ತಾಕತ್ತಿದ್ರೆ ಬ್ಯಾನ್ ಮಾಡಿ ಅನ್ನುವಂತ ಒಂದು ಸವಾಲನ್ನ ಹಾಕಿರುವಂತದ್ದು. ಆರ್ಎಸ್ಎಸ್ಗೆ 100 ವರ್ಷ ಪೂರ್ಣವಾದಂತಹ ಬೆನ್ನಲ್ಲೇ ಇದೊಂದು ಶಾಕ್ ಕೂಡ ಕಾದಿರುವಂತದ್ದು. ಪ್ರಿಯಾಂಕ್ ಖರ್ಗೆ ಅವರು ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ರು. ಇದಕ್ಕೆ ಉತ್ತರವಾಗಿ ಬಿಜೆಪಿ ಕೂಡ ಒಂದು ಸವಾಲನ್ನ ಹಾಕಿರುವಂತದ್ದು. ತಾಕತ್ತಿದ್ರೆ ಬ್ಯಾನ್ ಮಾಡಿ ನೋಡೋಣ ಅನ್ನುವಂತ ಒಂದು ಸವಾಲನ್ನ ಕೂಡ ಬಿಜೆಪಿ ಹಾಕಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಈ ಒಂದು ಭಿನ್ನಾಭಿಪ್ರಾಯ ವ್ಯಕ್ತವಾಗಿರುವಂತದ್ದು. ಆರ್ಎಸ್ಎಸ್ ನ ಎಲ್ಲ ಚಟುವಟಿಕೆಗಳನ್ನ ಒಂದು ಬ್ರೇಕ್ ಮಾಡಬೇಕು, ಅದೆಲ್ಲವನ್ನ ಕೂಡ ಚಟುವಟಿಕೆಗಳನ್ನ ಸ್ಟಾಪ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಾ ಇತ್ತು. ಸೊ ಈ ಸಂದರ್ಭದಲ್ಲಿ ಇತ್ತ ಬಿಜೆಪಿ ಕೂಡ ಒಂದು ಸವಾಲನ್ನ ಹಾಕಿರುವಂತದ್ದು. ತಾಕತ್ತಿದ್ರೆ ಬ್ಯಾನ್ ಮಾಡಿ ನೋಡಿ ಅನ್ನುವಂತಹ ಒಂದು ಸವಾಲನ್ನ ಕೂಡ ಇದೀಗ ಸರ್ಕಾರಕ್ಕೆ ಹಾಕಿರುವಂತದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷವನ್ನ ಭರ್ತಿ ಮಾಡಿದೆ ಅಂತ ಹೇಳಿದ್ರೆ 100 ವರ್ಷ ತುಂಬಿರುವಂತದ್ದು. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ನ ಚಟುವಟಿಕೆಗಳು ಏನೆಲ್ಲ ಇದೆಯೋ ಅದೆಲ್ಲದಕ್ಕೂ ಕೂಡ ಒಂದು ಕಡಿವಾಣವನ್ನ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲ ಶಾಸಕರು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಶಾಲಾ ಕಾಲೇಜುಗಳ ಆವರಣ ಆಗಿರ್ಬೋದು, ಉದ್ಯಾನವನ ಆಗಿರ್ಬೋದು, ಹಾಗೆ ಸರ್ಕಾರಿ ಮೈದಾನ, ಹಾಸ್ಟೆಲ್ ಕ್ಯಾಂಪಸ್ಗಳಲ್ಲಿ ಆರ್ಎಸ್ಎಸ್ ನ ಚಟುವಟಿಕೆಯನ್ನ ನಿರ್ಬಂಧಿಸಲು ಒಂದು ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಇದಕ್ಕೆ ಉತ್ತರವಾಗಿ ಬಿಜೆಪಿ ಕೂಡ ಇದೀಗ ಸವಾಲನ್ನ ಹಾಕಿದೆ. ತಾಕತ್ತಿದ್ರೆ ಬ್ಯಾನ್ ಮಾಡಿ ಎನ್ನುವಂತ ಒಂದು ಸವಾಲನ್ನ ಕೂಡ ಸರ್ಕಾರಕ್ಕೆ ಹಾಕಿರುವಂತದ್ದು. ಪ್ರಯತ್ನ ಮಾಡಿದ್ದಾರೆ. ಮುನಿರತ್ನ ಮೇಲೆ ಇದೊಂದು ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಅಂತ ಅಲ್ಲಿನ ಲೋಕಲ್ ಎಂಎಲ್ಎನ ಎಂಪಿನ ಖರೀದಿ ಮಾಡಿ ಅವಮಾನ ಮಾಡಿದ್ದಾರೆ. ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಅಗೌರವ ತಂದಿದ್ದಾರೆ. ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನ ಜೈಲಿಗಟ್ಟದಂತ ಪಾರ್ಟಿ ಕಾಂಗ್ರೆಸ್. ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ. ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ. ಇದೊಂದು ಖಂಡನೀಯ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ತೋರಿಸ್ತದೆ. ಕಾಂಗ್ರೆಸ್ಸಿನ ಗೂಂಡಾಗಿರಿ, ಮೊದಲಿಂದನೂ ಅವ್ರು ಗೂಂಡಾಗಿರಿ ಮಾಡ್ಕೊಂಡೇ ಬಂದವರು. ನನ್ಗನ್ಸುತ್ತೆ ಇನ್ನು 2 ವರ್ಷ ಇರೋದು. ಯಾಕೆ ಗೂಂಡಾಗಿರಿ ಎಲ್ಲ ಮಾಡಕ್ ಹೋಗ್ತೀರಾ? 2 ವರ್ಷ ಆದ್ಮೇಲೆ ಇದೇ ನಿಮ್ಗೆ ರಿಪೀಟ್ ಆಗುತ್ತೆ. ನೀವೇನೇನ್ ಮಾಡಿದಿರೋ ಅದೆಲ್ಲಾನು ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮ್ಗೆ. ಅದು 2 ವರ್ಷ ಉಳಿದಿರೋದೇ 2 ವರ್ಷ ನಿಮ್ದು. ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾರೆ? ಔಟ್ ಗೋಯಿಂಗ್ ನೀವು ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಕೇವಲ ತಮ್ಮ ಪ್ರಚಾರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿಯ ಕೊರತೆ ಇರತಕ್ಕಂಥವ್ರು, ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಚಟದಿಂದ ಮಾತನಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ. ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದು ಅವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಈಗಲ್ಲ, ಹಿಂದೆ 2-3 ಬಾರಿ ಇದೇ ರೀತಿ ಆರ್ಎಸ್ಎಸ್ ಅನ್ನ ನಿಷೇಧವನ್ನ ಮಾಡಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಆದ್ರೆ ಅದೇ ಕಾಂಗ್ರೆಸ್ ಪಕ್ಷ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರು, ಆ ನಿಷೇಧವನ್ನ ಹಿಂತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ದೇಶದ ಮುಂದೆ ಇದೆ. ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರೋ
ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂಡಿಯಾ ಚೈನಾ ವಾರ್ ಆ ಸಂದರ್ಭ ಸಂಘದ ಚಟುವಟಿಕೆಗಳನ್ನ ಗಮನಿಸಿ ಶ್ಲಾಘಿಸಿ RSS ನ ಅಂದಿನ ರಿಪಬ್ಲಿಕ್ ಪೆರೇಡ್ ಅಲ್ಲೂ ಕೂಡ ಇದೇ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂದರ್ಭ ನೆನಪು ಮಾಡಿಕೊಡ್ತೇನೆ. ಮತ್ತೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡ್ತೇವೆ ಅನ್ನೋ ಮಾತನ್ನು ಇವರೇನು ಆಡ್ತಾ ಇದ್ದಾರೆ. ಅದನ್ನ ಮಾಡ್ತಕ್ಕಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಅದು ಗೊತ್ತಿದ್ರು ಸಹ ಈ ರೀತಿ ಚಟಕ್ಕೋಸ್ಕರ ಚಪ್ಪಳಕ್ಕೋಸ್ಕರ ಇವತ್ತೇನು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಪತ್ರವನ್ನ ಬರೆದಿದ್ದಾರೆ. ಬಹುಶಃ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರು ಕೂಡ ಕಣ್ಣಿಟ್ಟಂತೆ ಕಾಣ್ತಾ ಇದೆ. ಹೀಗಾಗಿ ಗಾಂಧಿ ಕುಟುಂಬವನ್ನ ಓಲೈಸತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಪತ್ರವನ್ನ ಬರೆದಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನ ಪೂರೈಸಿರುವಂತ ಈ ಶುಭ ಗಳಿಗೆಯಲ್ಲಿ ಇವತ್ತು ದೇಶಾದ್ಯಂತ ಚಟುವಟಿಕೆಗಳು ನಡೀತಾ ಇದೆ, ಪಥಸಂಚಲನ ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಈ ತಮ್ಮ ಅಭಿಪ್ರಾಯವನ್ನ ಪತ್ರದ ಮೂಲಕ ಏನು ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿಯ ಕೊರತೆ ಇರತಕ್ಕಂಥವ್ರು, ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಚಟದಿಂದ ಮಾತನಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ. ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಈಗಲ್ಲ, ಹಿಂದೆ 2-3 ಬಾರಿ ಇದೇ ರೀತಿ RSS ಅನ್ನ ನಿಷೇಧವನ್ನ ಮಾಡಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಆದ್ರೆ ಅದೇ ಕಾಂಗ್ರೆಸ್ ಪಕ್ಷ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರು, RSSಗೆ 100 ವರ್ಷ ಭರ್ತಿಯಾದಂತಹ ಬೆನ್ನಲ್ಲೇ ಆ ಒಂದು ಸಂಭ್ರಮದ ಒಂದು ವಾತಾವರಣ ಇತ್ತು. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಬೇಜವಾಬ್ದಾರಿತನದಿಂದ ಈ ಪತ್ರವನ್ನ ಬರೆದಿರುವಂಥದ್ದು, ಮಾಹಿತಿಯ ಕೊರತೆ ಇದೆ ಇವರಿಗೆ, ಪ್ರಚಾರಕ್ಕೋಸ್ಕರ ಒಂದು ಪತ್ರವನ್ನ ಬರೆದಿದ್ದಾರೆ ಅಂತ ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗೆ ಬಿಜೆಪಿ ಪಕ್ಷದ ನಾಯಕರುಗಳು ತಾಕತ್ತಿದ್ರೆ ಬ್ಯಾನ್ ಮಾಡಿ ಅನ್ನುವಂಥ ಮೂಲಕ ಸರ್ಕಾರಕ್ಕೆ ಒಂದು ಸವಾಲನ್ನ ಎಸಗಿದೆ.